ಏನ್ ಗೊತ್ತಾ, ದುಃಖನ ಯಾರು ಬೇಕಾದ್ರೂ ಕೊಡ್ತಾರೆ, ನಮ್ ಸಂತೋಷನ ನಾವೇ ಕಂಡ್ಕೊಳ್ಬೇಕು. ಇವತ್ತಿನ ತಿಂಡಿ ಮತ್ತೆ ಊಟಕ್ಕೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಪಟ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಹೆಚ್ಚಿಬಿಟ್ಟು ಒಂದೊಳ್ಳೆ ಒಗ್ಗರಣೆ ಹಾಕಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಿಸಿ ಅಕ್ಕಿ ಸಹ ತೊಳೆದ್ಬಿಟ್ಟು ಹಾಕ್ಬಿಟ್ಟೆ. ಮ್ಯಾನೇಜ್ ಮಾಡೋದು ಕೂಡ ಒಂದ್ ಕಲೆ, ಅದಕ್ಕೆ ಇವತ್ತು ವಾಂಗಿಬಾತ್ ಪೌಡರ್ ಇಲ್ದೇನೆ ವಾಂಗಿಬಾತ್ ಮಾಡ್ತಿದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಏನೂ ಹಾಕಿಲ್ವಲ್ಲ ಅಂತ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಿದೆ, ಬಟ್ ಏನಂತ ನೆನಪಾಗ್ತಿಲ್ಲ. ಆಮೇಲೆ ನೆನಪಾಯ್ತು, ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಈ ಗಾದೆ ಮಾತು ಏನಕ್ಕೆ ನೆನಪಾಯ್ತು ಅಂದ್ರೆ, ನಿಮ್ಗೆಲ್ಲ ನೆನಪಿದ್ಯಾ, 10th ಅಲ್ಲಿ ಇದ್ದಾಗ ಒಂದ್ ಗಾದೆ ಮಾತು ಕೊಡ್ತಾ ಇದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರಿಬೇಕಿತ್ತು. ಗಾದೆ ಬಗ್ಗೆ ಯೋಚನೆ ಮಾಡೋ ಅಷ್ಟ್ರಲ್ಲ ವಾಂಗಿಬಾತ್ ರೆಡಿ ಆಗ್ತಿತ್ತು. ಅದೇ ಗ್ಯಾಪ್ ಅಲ್ಲಿ ಗೀಸರ್ ಆನ್ ಮಾಡಿ ಅಂದ್ರೆ ವಾಂಗಿಬಾತ್ ರೆಡಿ. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ತಿನ್ಕೊಂಡು ಬಾಕ್ಸಿಗೂ ಕೂಡ ಹಾಕೊಂಡು ಆಫೀಸಿಗೆ ಹೊರಟೆ. ಇಲ್ಲಿ ನನ್ ಕೆಂಪಿ ಅಕ್ಕ ಸಾಕ್ ಬಾರಕ್ಕ, ಆಫೀಸಿಗೆ ಲೇಟ್ ಆಯ್ತು ಅಂತ ಕರಿತಾ ಇದ್ಲು. ಮತ್ತದೇ ಟ್ರಾಫಿಕ್. ವಿಡಿಯೋ ಸ್ಟಾರ್ಟಿಂಗ್ ಒಂದ್ ಮಾತು ಹೇಳಿದ್ನಲ್ಲ, ಅದು ಇಲ್ಲಿ ಇನ್ಸ್ಪೈರ್ ಆಗಿದ್ದು. ಇವತ್ತು ಆಫೀಸು ವರ್ಕು ಎಲ್ಲ ಸ್ಟಾರ್ಟ್. ಆಫೀಸ್ ಮುಗಿಸ್ಕೊಂಡು ನನ್ ಕೆಂಪಿ ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಅರೆ ಇಲ್ಲೇ ಇದ್ದಾಳೆ.